ನಾನು ಕಿವಿಗೊಡುವೆನು. ಪ್ರವಾದಿ ಎರೇಮಿಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯ 12ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರಿಯರೇ, ಮನಸ್ಸಿನ ನೋವನ್ನ ಇನ್ನೊಬ್ಬರ ಬಳಿ ಹೇಳಿಕೊಂಡರೆ ಮನಸ್ಸು ಹಗುರಾಗುತ್ತದೆ ಎಂಬಂತಹ ಒಂದು ಮಾತಿದೆ. ಆದರೆ ಯಾರೊಂದಿಗೆ ನಮ್ಮ ಮನಸ್ಸಿನ ನೋವನ್ನ ಹೇಳಿಕೊಳ್ಳಬೇಕು ಎಂಬುವಂತದ್ದು ದೊಡ್ಡ ಪ್ರಶ್ನೆ ಮತ್ತು ದೊಡ್ಡ ಗೊಂದಲ ಅಲ್ಲವೇ? ಕೊನೆಯಲ್ಲಿ ಯಾರೋ ಒಬ್ಬರನ್ನ ನಂಬಿ ನಮ್ಮ ಮನಸ್ಸಿನ ನೋವನ್ನ ಅವರ ಬಳಿ ಹಂಚಿಕೊಂಡಾಗ ಅವರು ಹೇಳುವಂತಹ ಕೊನೆಯ ಮಾತು, ಏನು ಮಾಡಲು ಸಾಧ್ಯ, ಹೋಗಲಿ ಬಿಡು ಎಂಬುವಂತದ್ದೇ ಅಲ್ಲವೇ? ಆದರೆ ನಮ್ಮನ್ನ ಸೃಷ್ಟಿಸಿ ರೂಪಿಸಿ ನಡೆಸುವಂತಹ ದೇವನಾದಂತಹ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರ ಯೆಶಾಯನು ಬರೆದಂತ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ಇಂತೆನ್ನುತ್ತಾರೆ, ಬನ್ನಿರಿ ಈಗ ವಾದಿಸೋಣ ಎಂದು ನಮ್ಮ ಪ್ರತಿ ಒಬ್ಬೊಬ್ಬರನ್ನ ಹೆಸರಿಡುವುದು ದೇವರು ಕರೆಯುತ್ತಾ ಇದ್ದಾರೆ. ನಮ್ಮ ಮನಸ್ಸಿನ ನೋವು, ನಮ್ಮ ಕಷ್ಟ, ಕಾರ್ಪಣ್ಯ, ದುಃಖ, ಕಣ್ಣೀರು ಎಲ್ಲವನ್ನ ಈಗ ಕುಳಿತು ನಾವು ಚರ್ಚಿಸೋಣ, ವಾದಿಸೋಣ. ಬನ್ನಿರಿ ಎಂಬುದಾಗಿ ನಮ್ಮನ್ನ ಸೃಷ್ಟಿಸಿದ ದೇವರೇ ನಮ್ಮನ್ನ ಕರೆಯುತ್ತಿದ್ದಾರಲ್ಲ. ನಮ್ಮನ್ನ ಸೃಷ್ಟಿ ಮಾಡಿದ ದೇವರೇ, ನಾನು ನಿಮ್ಮ ಮಾತಿಗೆ ಕಿವಿಗೊಡುವೆನು, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆಲಿಸುವೆನು, ನಿಮಗೆ ಸದುತ್ತರವನ್ನ ಕೊಡುವೆನು ಎಂಬುದಾಗಿ ದೇವರೇ ನಮ್ಮನ್ನ ಕರೆಯಬೇಕಾದರೆ ಪರರನ್ನ ನಂಬಿ ವಿಶ್ವಾಸಿಸಿ ಅವರಿಂದ ಸಾಂತ್ವನವನ್ನ ಪಡೆಯದೆ ನಮ್ಮನ್ನ ಸೃಷ್ಟಿಸಿದಂತ ದೇವರೊಟ್ಟಿಗೆ ನಾವು ಚರ್ಚಿಸಿ ವಾದಿಸಿ ದೇವರಿಂದಲೇ ಸಾಂತ್ವನವನ್ನ, ನಮ್ಮ ಸಮಸ್ಯೆಗೆ ಸದುತ್ತರವನ್ನ ಪಡೆದುಕೊಳ್ಳೋಣವೇ? ಆಮೆನ್.